ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅನಿತಾ ನಾಗರಾಜ್. ನಾನಿವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ತಿರುಪತಿ ಟ್ರಿಪ್ ಹೇಗಿತ್ತು ಅಂತ. ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ. ದರ್ಶನನೂ ಅಷ್ಟೇ ಕಣ್ ತುಂಬ್ಕೊಂಬಂದ್ವಿ. ಭಾಳ ಚೆನ್ನಾಗಾಯಿತು ಟ್ರಿಪ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಟೋ ಹೇಳಿ ಹೊರಟಿದ್ದೆ ನಾವು ತಿರುಪತಿಗೆ. ಕೊಪ್ಪಳದಿಂದ ನೈಟ್ ಹರಿಪ್ರಿಯಾ ಎಕ್ಸ್ಪ್ರೆಸ್ಗೆ ಬುಕ್ ಮಾಡಿಸಿದ್ವಿ ಟಿಕೆಟ್ಸ್ನ. ಸೊ ತಿರುಪತಿ ತಿಮ್ಮಪ್ಪ ದರ್ಶನ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ, ನಾವು ಹೋಗ್ಬೇಕಂದ್ರೆ ಹೋಗೋಕ್ಕೂ ಆಗಲ್ಲ. ಆತ ಮನ್ಸು ಮಾಡಿ ಕರ್ಸ್ಕೋಬೇಕು, ಅವಾಗೇ ಆಗೋದು. ಯಾಕಂದರೆ ಲಾಸ್ಟ್ ಟೈಮ್ ಒಂದು ಟೈಮ್ ಹಿಂಗೆ ಹೋಗಿ ವಾಪಸ್ ಬಂದಿದ್ವಿ ನಾವು. ಆ್ಯಕ್ಚುಲಿ ಇಯರ್ಲಿ ಹೋಗ್ತಾನೆ ಇರ್ತೀವಿ, ಬಟ್ ಲಾಸ್ಟ್ ಇಯರ್ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ದರ್ಶನ ಆಗಲೇ ಇಲ್ಲ. ಫುಲ್ ರಶ್ ಇದ್ದಿದ್ದಕ್ಕೆ ವಾಪಸ್ ಬಂದ್ವಿ. ಅದಕ್ಕೆ ಈ ಸರಿ ಟಿಕೆಟ್ ಬುಕ್ ಮಾಡ್ಕೊಂಡೆ ಹೋಗ್ಬಿಡೋಣ ಅಂತ ದರ್ಶನ ಟಿಕೆಟ್ಸು 300 ರೂಪೀಸ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡೆ ಹೋಗಿದ್ವಿ. ಎಲ್ಲ ತುಂಬಾ ಚೆನ್ನಾಗಾಯಿತು. ನೋಡಿ, ಇದು ನಮ್ಮ ಕೊಪ್ಪಳ ರೈಲ್ವೆ ಸ್ಟೇಷನ್ನು. ನಮ್ಮ ತಮ್ಮನೂ ಬಂದ ನಮ್ಮ ಜೊತೆ. ನಮ್ಮ ಮನೆಯಿಂದ ನಾವು 3 ಜನ, ಆಮೇಲೆ ಅವನೊಬ್ಬನು, 4 ಜನ ಸೇರಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಹೋದ್ವಿ. ನಾವು ಹೋದ ತಕ್ಷಣ ಒಂದು ಯಾವುದೋ ಬೇರೆ ಟ್ರೈನ್ ಬಂತು. ಅದು ಹೋದ್ಮೇಲೆ ಒಂದು 10 to 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂತು ನಮ್ಮ ಟ್ರೈನು. ಅಷ್ಟರೊಳಗೆ ನಾವು ಸ್ವಲ್ಪ ಆಗುತ್ತಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ನಮ್ಮ ಟ್ರೈನ್ ಬಂದಮೇಲೆ ಹತ್ತಿದ್ವಿ. ಸೀಟು ಎಲ್ಲ ಮೇಲೆ ಸಿಕ್ಕಿತ್ತು, ಕೆಳಗೆ ಯಾವುದು ಸಿಕ್ಕಿರಲಿಲ್ಲ. ಯಾವುದೋ ಒಂದು ಮಲ್ಕೊಂಡ್ರೆ ಬೆಳಗ್ಗೆ ಒಂದು 8 ಗಂಟೆಗೆಲ್ಲ 8-8:15 ತಿರುಪತಿ ರೀಚ್ ಆದ್ವಿ. ಆ್ಯಕ್ಚುಲಿ ಇನ್ನೂ ತುಂಬ ಬೇಗ ರೀಚ್ ಆದರೆ ನಮಗೆ ಬೆನಿಫಿಟ್ಸೇ ಜಾಸ್ತಿ. ಯಾಕಂದರೆ ಬೆಟ್ಟ ಹತ್ತೋಗೋರಿಗೆ ಅನುಕೂಲ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹರಿಪ್ರಿಯಾ ಮುಟ್ಟೋದೇ ಅಷ್ಟೊತ್ತಿಗೆ. ಇನ್ನು ಹೊಸಪೇಟೆ ಬಂತು. ಹೊಸಪೇಟೆಯಿಂದ ನಮ್ಮ ಫ್ರೆಂಡ್ ಒಬ್ಬಳು ಬರೋಳಿದ್ಲು. ಅದಕ್ಕೆ ಹೊಸಪೇಟೆ ಬರೋವರೆಗೂ ಮಲ್ಕೊಂಡ್ಲಾರ್ದೆ ಕಾಯ್ತಾ ಇದ್ವಿ. ಇನ್ನು ಹೊಸಪೇಟೆ ಬಂದ ತಕ್ಷಣ ಅವಳು ಬಂದಳು. ಅವಳನ್ನು ರಿಸೀವ್ ಮಾಡ್ಕೊಂಡ್ವಿ. ಬಂದ ತಕ್ಷಣ ಒಂದು ಫೋಟೋ ಆಗಲೇಬೇಕು. ಮತ್ತು ಅವಳು ಕೇಕ್ ಮತ್ತು ಗಾರ್ಲಿಕ್ ಬ್ರೆಡ್ ತಂದಿದ್ಲು. ಅವತ್ತು ನನ್ನ ಬರ್ಡೇ ಆಗಿತ್ತು. ಸೊ ಕರೆಕ್ಟು ಇನ್ನೂ 1 ಅವರ್ ಇತ್ತು, 11ಗೆ ತಂದಿದ್ಲು. ಇನ್ನೇನು ತುಂಬ ಟೈಮ್ ಇಲ್ಲ ಅಂಥೇಳಿ ಅದನ್ನೇ ಕಟ್ ಮಾಡಿ 1 ಸ್ಪೂನ್ ತಿಂದು ಮತ್ತು ಮಗನಿಗೆ ಕೊಟ್ಟೆ. ಆಮೇಲೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇನ್ನು ಬೆಳಗ್ಗೆ ತಿರುಪತಿ ಬಂತು. ನೋಡಿ, ನಮ್ಮ ತಮ್ಮ ಇಷ್ಟೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಅಲ್ಲೊಂದು ಪಾಪು ಇತ್ತು, ನನ್ನ ನಾಗರಾಜ್ನ ಅದು ತುಂಬ ಹಚ್ಕೊಂಬಿಟ್ಟಿತ್ತು. ನಮ್ಮ ಹತ್ರ ಯಾರ ಹತ್ರ ಬರಲಿಲ್ಲ ಅದು ಪಾಪು. ಆ್ಯಕ್ಚುಲಿ ಆತನ ಹತ್ರನೇ ಫುಲ್ ಅಟ್ಯಾಚ್ ಆಗಿತ್ತು. ಹಿಂಗೆ ಕೂತ್ಕೊಂಡು ಆಟ ಆಡಿಸ್ತಿದ್ದ. ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇನ್ನು ತಿರುಪತಿಲಿ ಇಳಿದ್ರೆ ನೋಡ್ತೀವಿ ಜನ, ಹಬ್ಬ ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು. ಅದು ನೋಡಿ ನಾವು ಜಸ್ಟ್ ರೈಲ್ವೆ ಸ್ಟೇಷನಲ್ಲಿ ಇಳಿದೀವೋ ಅಥವಾ ಅವಾಗೆ ದರ್ಶನಕ್ಕೆ ನಿಂತ್ಬಿಟ್ಟಿವೋ ಅಂತ ಫೀಲಿಂಗ್ ಬರೋಕತ್ತಿತ್ತು ನಮಗೆ. ಅಷ್ಟು ರಶ್ ಇತ್ತು. ಆಗ್ತಾನೆ 2 ಟ್ರೈನ್ ಬಂದಿದ್ದರಿಂದ ಫುಲ್ಲು ರಶ್ಶು. ಅದು ಏನೋ ತಿರುಪತಿ ತಿಮ್ಮಪ್ಪನ ನೋಡೋಕೆ ಕ್ಯೂ ಅಲ್ಲಿ ನಿಂತೀವಿ ಅಂತಲೇ ಅನ್ನಿಸ್ತಾಯಿತ್ತು, ಅಷ್ಟು ರಶ್ ಇತ್ತು. ಮತ್ತು ಹೋಗ್ತಾನೆ ಟಿಫಿನ್ ಮಾಡ್ಕೊಂಡು ಹೋಗ್ಬಿಡೋಣ, ಹಸುವಾಗಿತ್ತು, ಟಿಫಿನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಒಂದು ಕಡೆ ಹೋದ್ವಿ. ಯಾಕೋ ಅಷ್ಟೊಂದು ಲೈಕ್ ಆಗಲಿಲ್ಲ, ಅಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ತೊಗೊಂಬಿಟ್ಟಿವಿ ಅಂಥೇಳಿ ತಿಂದು. ಇನ್ನು ಶ್ರೀನಿವಾಸಮ್ಮಲ್ಲಿ ರೂಮ್ ಸಿಕ್ಕಿತ್ತು ನಮಗೆ. ಅದನ್ನು ಮುಂಚೆನೇ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ದೂರ ಏನು ಇರಲಿಲ್ಲ, ಅದಕ್ಕೆ ನಡ್ಕೊತಾನೆ ಹೋಗ್ತಾ ಇದ್ವಿ. ನೋಡಿ, ಇದು ಹೋಗ್ತಾ ದಾರಿ, ಇದು ಶ್ರೀನಿವಾಸಮ್ ಎಂಟ್ರೆನ್ಸು. ಅಲ್ಲಿನೂ ಫುಲ್ಲು ರಶ್ ಇತ್ತು. ಯಾಕಂದರೆ ಟೋಕನ್ಗೋಸ್ಕರ ಜನ ವೆಯ್ಟ್ ಮಾಡ್ತಾಯಿದ್ರು. ನೋಡಿ ಯಾವ ಥರ ಇದೆ ಜನ ಅಂತ. ಅದು ನೋಡಿನೇ ನಮ್ಮ ದರ್ಶನ ಎಷ್ಟೊತ್ತಾಗುತ್ತೋ ಏನೋ ಅಂತಂದು ಅನ್ಕೊತ ನೋಡಿರಿ, ಎಲ್ಲ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು. ಹೊರಗಡೆ ತುಂಬ ಜನ ಇದ್ದರು. ಇನ್ನು ನಮ್ಮ ರೂಮು ಕೊಟ್ಟರು. ನಮ್ಮ ತಮ್ಮ ತಮಾಷೆ ಮಾಡ್ತಾ ಇದ್ದ. ನಾವು ಊರಿಂದ ಕೂಲಿ ಕರ್ಕೊಂಬಂದೀವಿ ಅಂತ ನಾವು ತಮಾಷೆ ಮಾಡ್ತಾಯಿದ್ವಿ. ಇನ್ನು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ತಿರುಮಲಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಗೆ ಬಂದ್ವಿ. ಬಂದ ತಕ್ಷಣ ಸ್ವಲ್ಪ ಶುಗರ್ ಕ್ಯಾನ್ ಕುಡಿದು ಮತ್ತು ರೆಡಿಯಾಗಿದ್ವಲ್ಲ, ಫೋಟೋಶೂಟ್ ಮಾಡಿಕೊಂಡು ಸ್ಟೆಪ್ಸ್ ಹತ್ತಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಶ್ರೀವಾರಿ ಸ್ಟೆಪ್ಸ್, ಅಲಿಪಿರಿ ಮತ್ತು ಶ್ರೀವಾರಿ 2 ಸ್ಟೆಪ್ಸ್ ಇದ್ದಾವೆ, 2 ಮಾರ್ಗ ಇದೆ ಬೆಟ್ಟ ಹತ್ತೋಗೋಕ್ಕೆ. ನಮಗೆ ಅಲಿಪಿರಿ ಬೇಡ, ತುಂಬ ಲೇಟ್ ಆಗುತ್ತೆ. ನಮ್ಮ ದರ್ಶನ ರಾತ್ರಿ 8 ಗಂಟೆಗೆ ಸಿಕ್ಕಿತ್ತು ನಮಗೆ. ಅದು ಶ್ರೀವಾರಿ ಮೆಟ್ಲೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ. ಆಟೋ ಮಾಡಿಕೊಂಡು ಸೀದಾ ಶ್ರೀವಾರಿ ಮೆಟ್ಲ ಕಡೆ ಹೋದ್ವಿ. ಅವರು ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಬಿಟ್ಟರು. ಅಲ್ಲಿ ಲಗೇಜ್ ಎಲ್ಲ ಡೆಪಾಸಿಟ್ ಮಾಡಿ ಅಲ್ಲಿಂದ ನಾವು ಸ್ಟೆಪ್ಸ್ ಹತ್ತಬೇಕಲ್ಲ, ಅದಕ್ಕೆ ಅಲ್ಲಿಂದ ಲಗೇಜ್ ಎಲ್ಲ ಡೆಪಾಸಿಟ್ ಮಾಡಿ ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಆ ಗ್ಯಾಪಲ್ಲಿ ಹೋಗ್ತಾ ದಾರಿಲೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊತ ಹೋದೆ. ಸುತ್ತಮುತ್ತ ಕ್ಲೈಮೇಟ್ ಚೆನ್ನಾಗಿತ್ತು. ಇದು ನೋಡಿರಿ ಫ್ರೀ ಬಸ್, ಅದು ಕಾಣ್ತಾ ಇದೆಯಲ್ಲ ನಿಮಗೆ. ಅದು ತುಂಬ ರಶ್ ಇರೋದ್ರಿಂದ ನಮಗೆ ಸಿಗಲಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಆಟೋನೇ ಮಾಡ್ಕೊಂಡು ಹೋಗ್ಬಿಟ್ವಿ ನಾವು. ಹೋಗ್ತಾ ಇದು ಇನ್ನೂ ಲಗೇಜ್ ಡೆಪಾಸಿಟ್ ಮಾಡೋಕ್ಕಿಂತ ಮುಂಚೆದು ವಿಡಿಯೋ. ಈ ಥರ ಲಗೇಜ್ ಡೆಪಾಸಿಟ್ ಮಾಡಿ ಮತ್ತು ಇವರು ನಮ್ಮ ಫ್ರೆಂಡು ಮತ್ತು ತಮ್ಮ ಇಬ್ಬರು ಪೂಜೆ ಮಾಡೋಕ್ಕೆಲ್ಲ ಅಂದರೆ ಎಲ್ಲ ಸ್ಟೆಪ್ಸಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ತೀನಿ ಅಂತಂದ ನನ್ನ ತಮ್ಮ.
ಸೊ ಅದನ್ನೆಲ್ಲ ತೊಗೊಂಡ ಅವನು. ಅದನ್ನು ತೊಗೊಂಡ್ಮೇಲೆ ಇವಳು ದೀಪ ಎಲ್ಲ ತೊಗೊಂಡ್ಳು. ಇದು ಸ್ಟಾರ್ಟಿಂಗ್ ಪಾಯಿಂಟು ತಿಮ್ಮಪ್ಪಂದು. ಇದನ್ನೆಲ್ಲ ತೊಗೊಂಡು ಅಲ್ಲಿ ಪೂಜೆ ಮಾಡಿಕೊಂಡು ಕಾಯಿಗೆ ಎಲ್ಲ ಹೊಡ್ಕೊಂಡು ದೀಪ ಹಚ್ಚಿ, ಅವನು ಮಾತ್ರ ಅದು ಬುಟ್ಟಿ ಮತ್ತು ಅರಿಶಿನ ಕುಂಕುಮ ತೊಗೊಂಡ. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ ಚೆನ್ನಾಗಿ. ನೋಡಿ ಈ ಥರ ನಾವೆಲ್ಲ ಪೂಜೆ ಮಾಡಿಕೊಂಡು ನಮ್ಮ ಇದು ಸ್ಟೆಪ್ಸ್ ಹತ್ತೋದಕ್ಕೆ ಏನೂ ತೊಂದರೆ ಬರಬಾರ್ದು, ಎಲ್ಲ ಈಸಿಯಾಗಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು, ಇನ್ನು ಅವನು ಕುಂಕುಮ ಅರಿಶಿನ ಕಲಿಸ್ತಾ ಇದ್ದ. ವೈಟ್ ಪ್ಯಾಂಟ್ ಬೇರೆ ಹಾಕ್ಕೊಂಡಿದ್ದ. ನಾವು ಅದನ್ನೇ ತಮಾಷೆ ಮಾಡ್ತಾಯಿದ್ವಿ ಅವನಿಗೆ. ಅವನು ಅದು ರೆಡಿ ಮಾಡ್ಕೊಂಡು ಬರೋಷ್ಟರಲ್ಲಿ ನಾವೆಲ್ಲರೂ ನಮಸ್ಕಾರ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಅವನು ಅದನ್ನು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡ್ಬಂದು ಇನ್ನು ಸ್ಟಾರ್ಟ್ ಮಾಡ್ದ ಹಚ್ಚೋಕ್ಕೆ. ನೋಡಿ ಈ ಥರ ಎಲ್ಲ ಕಡೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅಲ್ಲಿ ಹೋಗ್ತಾ ಸ್ಟಾರ್ಟಿಂಗೆ ಈ ಥರ ವೆಂಕಟೇಶ್ವರ ಸ್ವಾಮಿ ಸಿಗುತ್ತೆ, ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ನೆಕ್ಸ್ಟ್ ನೋಡಿ ಇದು ಶ್ರೀವಾರಿ ಮೆಟ್ಲು ಎಂಟ್ರೆನ್ಸ್ ಇದು. ಅದು ಅವನು ಅವಾಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದ ಹಚ್ಚೋಕ್ಕೆ. ನಾವು ಹಿಂದೆ ಸ್ವಲ್ಪ ಫೋಟೋ ತಗೊಂಡು ಸ್ವಲ್ಪ ಹಿಂದೆ ಇದ್ವಿ. ಆಮೇಲೆ ನಾವು ಮುಂದೆ ಹೋದ್ವಿ. ಮತ್ತು ಅವ್ನು ಬರಲಿ ಅಂತ ನಾನು ಅಲ್ಲಲ್ಲಿ ಸ್ವಲ್ಪ ವೇಟ್ ಮಾಡಿ ಅವನದು ವೀಡಿಯೋ ಮಾಡ್ಕೊತ ಸ್ಟಾರ್ಟ್ ಮಾಡಿದ್ವಿ ಸ್ಟೆಪ್ಸು. ಸ್ಟಾರ್ಟಿಂಗ್ ಏನೂ ಅನ್ನಿಸ್ತಿಲ್ಲ. ಇದು ಶ್ರೀವಾರಿ ಮೆಟ್ಲು ಟೋಟಲ್ 2380 ಸ್ಟೆಪ್ಸ್ ಇದ್ದಾವೆ. ಬಟ್ ಸ್ಟಾರ್ಟಿಂಗ್ ಹಿಂಗೆ ಎಷ್ಟು ಚೆನ್ನಾಗಿ ಸಣ್ಣ ಸ್ಟೆಪ್ಸ್ ಇದ್ದಾವಲ್ಲ, ಸೊ ಏನೂ ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಬರ್ತಾ ಫುಲ್ ಎದುರಿದ್ದು ಸ್ಟೆಪ್ಸು, ಫುಲ್ಲು ಸುಸ್ತಾಗಿದ್ವಿ ನಾವು. ಆದರೂ ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮುಂದೆ. ಆದರೂ ಚೆನ್ನಾಗಿ ಮಜಾ ಬಂತು. ನಮ್ಮ ಟೀಮ್ ಚೆನ್ನಾಗಿತ್ತಲ್ಲ. ಲಾಸ್ಟ್ ಟೈಮ್ ನಾವು ಅರುಣಾಚಲಮ್ಗೆ ಹೋದಾಗೂ ಇದೇ ಥರ ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ಇವಾಗೂ ಚೆನ್ನಾಗಿ ಅನ್ನಿಸ್ತು. ನೋಡಿ ದಾರಿಲಿ ಈ ಥರ ಉತ್ತ ಕಾಣಿಸ್ತು, ಅದಕ್ಕೂ ಹಚ್ಚಿದವನು. ನಾವು ನಮಸ್ಕಾರ ಮಾಡ್ಕೊಂಡ್ವಿ. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ ಕಡೆ ಈ ಕಡೆ ಮನೆ ಕಟ್ಟೋರು, ಕಲ್ಲಿಂದ ಮನೆ ಕಟ್ಟೋರು ಕಟ್ತಾಯಿದ್ರು. ಇನ್ನೇನೇನೋ ಅವರು ಮತ್ತು ಕೈಯಲ್ಲಿ ಹಾಕ್ಕೊಂಡಿರೋ ಬಳೆ ಮತ್ತು ದಾರ ಬಿಚ್ಚಿ ಅಲ್ಲಿ ಕಟ್ಟೋದು ಏನೇನೋ ಮಾಡ್ತಾಯಿದ್ರು ಜನ. ಆಮೇಲೆ ಒಂದೊಂದು ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಹೋಗ್ತಾಯಿದ್ರು ತುಂಬ ಜನ. ಆಲ್ಮೋಸ್ಟ್ ಎಲ್ಲರೂ ಅರಿಶಿನ ಕುಂಕುಮನೇ ಹಚ್ಚಿದ್ದು. ಕೆಲವೊಬ್ಬರು ಈ ಥರ ಕರ್ಪೂರ ಹಚ್ಕೊಂಡು ಹೋಗ್ತಾಯಿದ್ರು. ಏನೋ ಅವ್ರವ್ರ ಭಕ್ತಿ. ನೋಡಿ ಈ ಥರ ತಮ್ಮ ಪಾಪ ಅದರಲ್ಲೇ ಪೋಸ್ ಕೊಡ್ತಾಯಿದ್ದ. ಇನ್ನು ನನ್ನ ಬರ್ಡೇ ಆಗಿದ್ದರಿಂದ ನನಗೆ ಸಿಕ್ತು ಸರ್ಪ್ರೈಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಫುಲ್ ಖುಷಿ ಆಯಿತು. ನಮ್ಮ ಹುಡುಗ ನನಗೆ ಕಾಲ್ ಚೈನ್ ತಂದಿದ್ದ, ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಫುಲ್ಲು ಖುಷಿ ಆಯ್ತು ನನಗೆ. ಅಲ್ಲೇ ಹಾಕಿದ ಕೂಡ ಅದನ್ನ. ಇಂಥ ಪುಣ್ಯ ಯಾರಿಗೆ ಸಿಗುತ್ತೆ ಹೇಳಿ. ಅದು ಫಸ್ಟ್ ತಿರುಪತಿ ತಿಮ್ಮಪ್ಪನ ದರ್ಶನ ಆ ಡೇಟ್ಗೆ ಸಿಕ್ಕಿರೋದೇ ಫುಲ್ ಖುಷಿ ನನಗೆ. ಅದರಲ್ಲಿ ಮತ್ತು ನಮ್ಮ ಹುಡುಗ ಅಲ್ಲಿ ನನ್ನ ಕಾಲಿಗೆ ಚೈನ್ ಹಾಕಿದಂತೂ ಫುಲ್ಲು ಖುಷಿ. ಇನ್ನು ಹೇಳೋಕ್ಕೆ ಮಾತೇ ಇಲ್ಲ ನನಗೆ. ಫುಲ್ಲು ಖುಷಿ ಆಯಿತು. ಲಕ್ಕಿ ಅಂತಲೇ ಹೇಳ್ಬೋದು ನಾನು. ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ನೈಸಂದು ಇಷ್ಟ ಅಂತ ನೈಸಂದು ಚೈನ್ ತೊಗೊಂಬಂದಿದ್ದ. ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ಮತ್ತು ಅದನ್ನು ಮುಗಿಸ್ಕೊಂಡು ಮತ್ತು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಏನೋ ತುಂಬ ವರ್ಷದಿಂದ ನಾನು ಕಾಲು ಚೈನ್ ಹಾಕೋದೇ ಬಿಟ್ಬಿಟ್ಟಿದ್ದೆ. ಯಾಕೆ ಅಂತಲೇ ರೀಸನ್ ಗೊತ್ತಿಲ್ಲ. ಹಾಗೆ ಅದಕ್ಕೆ ನಮ್ಮ ಹುಡುಗ ಪಾಪ ಅದನ್ನು ನೋಟಿಸ್ ಮಾಡಿ ತೊಗೊಂಬಂದಿದ್ದ. ಥ್ಯಾಂಕ್ ಯು ಸೋ ಮಚ್. ಇನ್ನು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇನ್ನು 200 ಸ್ಟೆಪ್ಸ್, 250, 300, 350 ಆದಂಗೆಲ್ಲ ಚೆನ್ನಾಗಿ ಎನರ್ಜೆಟಿಕ್ ಆಗಿದ್ವಿ. 250 ಆಯಿತು, 300 ಆಯಿತು. ಫುಲ್ ಎನರ್ಜೆಟಿಕ್ ಆಗಿದ್ವಿ ನಾವು. ಹೋಗ್ತಾ ಫುಲ್ಲು ಸುಸ್ತೊಡಕತ್ವಿ. ಪಾಪ ಇವನು ಎಷ್ಟೊಂದು ಸ್ಟೆಪ್ಸಿಗೆಲ್ಲ ಹಚ್ಚಿದ. ನಾನು ಅನ್ಕೊತಾ ಇದ್ದೆ ನಾವು ಸುಮ್ಮನೆ ಹೋಗೋದೇ ಕಷ್ಟ, ಇವು ಜನ ಎಲ್ಲ ಫುಲ್ಲು ಹೆಂಗೆ ಹಚ್ಚುತ್ತಾರಪ್ಪ, ಬಗ್ಗಿ ಹಚ್ಕೊಂಡು ಹೆಂಗೆ ಹತ್ತುತ್ತಾರ ಅಂತ. ನೋಡಿ 400 ಸ್ಟೆಪ್ಸ್ ಆಯಿತು. ಅಷ್ಟೊತ್ತಿಗೆ ಅವಲೇ ಬೆವರಕ್ಕೆ ಶುರು ಆಗಿದ್ವಿ ನಾವು. ಇನ್ನು ನೋಡಿ ಇದು ಬರ್ತಾ ಫುಲ್ ಅಪ್ಪಿದ್ದಾವೆ. ಅವನು ಎಷ್ಟು ಸ್ಟೆಪ್ಸ್ ಆಯಿತು ಅಷ್ಟು ಸ್ಟೆಪ್ಸು ಹಚ್ಚಿ ಖಾಲಿ ಮಾಡ್ದೆ. ಅಂದರೆ ದೊಡ್ಡ ಪಾಕೆಟ್ ಏನು ತೊಗೊಂಡಿದ್ದಿಲ್ಲ ಫಸ್ಟ್ ಟೈಮಲ್ಲ, ಗೊತ್ತಿರಲಿಲ್ಲ ಸರಿಯಾಗಿ. ನೋಡಿ ಅವಾಗೆ ಅರ್ಧ ಹೋಗೋಷ್ಟೊತ್ತಿಗೆ ಎಲ್ಲರೂ ಸುಸ್ತೊಡ್ದು ಹೆಂಗೆ ಕುಂತಿದ್ದಾರೆ. ಅದರಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದೆ. ಮತ್ತು ಫೋನ್ ಕಂಡ ತಕ್ಷಣ ಹಾಯ್ ಮಾಡ್ತಾಯಿದ್ದಾರೆ. ಆದ್ರೂ ಚೆನ್ನಾಗಿತ್ತು ಒಂಥರ ಜರ್ನಿ. ಮತ್ತು ಮಧ್ಯೆ ಬೆಟ್ಟ ಹತ್ತಿದಂಗೆಲ್ಲ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿ ಕಾಣ್ತಾಯಿತ್ತು. ವಯಸ್ಸಾದವರು ಇವರೆಲ್ಲ ತುಂಬ ಜನ ಇದ್ದರು. ನೋಡಿ 1000 ಸ್ಟೆಪ್ಸ್ ಆಗಿದೆ ಅಂತ ತೋರಿಸ್ತಾ ಇತ್ತು ಅಲ್ಲಿ. ನೋಡಿ 1000 ಸ್ಟೆಪ್ಸ್ ಕಂಪ್ಲೀಟೆಡ್. ಇನ್ನೂ 1380 ಇದ್ದಾವೆ ಅಂತ ಅನ್ಕೊತ ಅವಾಗೆ ಉಶ್ ಅನ್ಕೊಂತ ಹತ್ತುತ್ತಾ ಇದ್ವಿ. ಮತ್ತು ಮಧ್ಯದಲ್ಲಿ ಒಂದು ಕಡೆ ORS ಪೌಡರು ಮತ್ತು ಏನಾರು ಎಮರ್ಜೆನ್ಸಿ ಟ್ಯಾಬ್ಲೆಟು, ಫಸ್ಟ್ ಏಡ್ ಕಿಟ್ಟು ಎಲ್ಲ ಇಟ್ಟಿದ್ರು ಪಾಪ. ನೀರು ಮಾತ್ರ ಎಲ್ಲ ಕಡೆ ಸಿಗ್ತಾಯಿತ್ತು. ಬಟ್ ತಿನ್ನೋಕ್ಕೆ ಏನೂ ಸಿಗಲಿಲ್ಲ ನಮಗೆ. ಬೆಳಗ್ಗೆ ಟಿಫಿನ್ ಬೇರೆ ಸರಿಯಾಗಿರಲಿಲ್ಲ. ಸೊ ಇನ್ನೊಂದು ರೌಂಡ್ ಏನಾರು ತಿಂದು ಅಂತ ಅಂದ್ಕೊಂಡ್ವಿ. ಏನೂ ಮಾಡೋಕ್ಕಾಗಲ್ಲ. ನೋಡಿ ಇದು ಫೈನಲ್ ಸ್ಟೇಜು, ಲಾಸ್ಟ್ ಸ್ಟೆಪ್ಸು. ಈ ಥರ ಮೊಣಕಾಲಿಂದ ಹತ್ತೋರು. ನಮ್ಮ ತಮ್ಮನೂ ಹಿಂಗೆ ಮೊಣಕಾಲಿಂದ ಹತ್ತಿದ, ನಾವೇನು ಹತ್ತಿಲ್ಲ. ಆ ಥರ ತುಂಬ ಜನ ಹತ್ತುತ್ತಾರೆ ಲಾಸ್ಟ್ ಸ್ವಲ್ಪ ಸ್ಟೆಪ್ಸು ಮೊಣಕಾಲಿಂದ.
ಅಂದರೆ ಅಲ್ಲಿ ಕಂಪ್ಲೀಟ್ ಆಯಿತು ಅಂತ ಅರ್ಥ. ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ಖುಷಿ ಆಯ್ತು ನಮಗೆ. ಈ ಮಂಟಪ ನೋಡಿ ನೆಕ್ಸ್ಟು ಈ ಮಂಟಪ ನೋಡಿದ ತಕ್ಷಣ ಹಬ್ಬ ಮುಗೀತಲ್ಲ ಅಂತ ಖುಷಿ ಆಯಿತು. ಈ ಥರ ಇತ್ತು ನಮ್ಮದು ಶ್ರೀವಾರಿ ಸ್ಟೆಪ್ಸು ಹತ್ತೋದು. ಅದಾದಮೇಲೆ ಇದು ಕಂಪ್ಲೀಟ್ ಆಗಿದ್ದಕ್ಕೆ ನಾನು ನಮ್ಮ ಹುಡುಗ ಒಂದು ಫೋಟೋ ಹೊಡ್ಕೊಂಡಿದ್ದೆ. ಹಾಯ್ ಹಲೋ ನಮಸ್ತೆ, ನಾನು ಮನೆಯಿಂದ ನಾಗರಾಜ್. ಇವತ್ತು ನಾವಿದ್ದೀವಿ ತಿರುಮಲದಲ್ಲಿ. ಈಗ ತಾನೇ ಶ್ರೀವಾರಿ ಮೆಟ್ಲು ಹತ್ಕೊಂಡು ಬಂದ್ವಿ. ಇವತ್ತು ನನ್ನ ಬರ್ಡೇ ಇಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ಹುಡುಗ ಕಾಲ್ಚೆ ಇಟ್ಕೊಂಡ ಫುಲ್ ಖುಷಿ ಆಯ್ತು ನನಗೆ. ಹೆಂಗೆ ಸ್ಟೆಪ್ಸ್ ಕಂಪ್ಲೀಟ್ ಆಯ್ತಾ ಈ ಥರ ಒಂದು ವಿಡಿಯೋ ಮಾಡಿಕೊಂಡು ಇನ್ನು ಫೋಟೋಸ್ ತೊಗೊಂಡ್ವಿ ಸ್ವಲ್ಪ ಕಂಪ್ಲೀಟ್ ಆಗಿದ್ದಕ್ಕೆ. ಮತ್ತು ಫಸ್ಟ್ ತಿನ್ನೋಕೆ ಏನಾದರೂ ಬೇಕಾಗಿತ್ತು. ನೋಡಿದ ತಕ್ಷಣ ಫ್ರೂಟ್ಸ್ ಕಾಣಿಸ್ತು, ಚುರುಮುರಿ ಕಾಣಿಸ್ತು. ಫಸ್ಟು ತೊಗೊಂಡು ಸ್ವಲ್ಪ ಕುತ್ಕೊಂಡು ತಿಂದು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ನೀರೆಲ್ಲ ಕುಡಿದು ಮತ್ತು ಮುಂದೆ ಹೋದ್ವಿ ನಾವು. ನೆಕ್ಸ್ಟು ಹೋಗಿದ್ದೆ ಲಗೇಜ್ ತೊಗೊಳಕ್ಕೆ. ಲಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಒಂದು 10 ನಿಮಿಷ ಆಯಿತು. ಇವರು ತೊಗೊಂಬರೋಕ್ಕೆ ಹೋಗಿದ್ರು, ನಾವು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಲಗೇಜ್ ತೊಗೊಂಡು ಮತ್ತು ಒಂದು ವೆಹಿಕಲ್ ಕೇಳಿದ್ವಿ. ಸೀದಾ ಊಟಕ್ಕೆ ಹೋಗ್ಬಿಡೋಣ, ಟೈಮ್ ಆಗೈತಿ ಅಂಥೇಳಿ ಟೆಂಪಲಿಂದ ಊಟಕ್ಕೆ ಹೋದ್ವಿ. ಅಲ್ಲಿಗೆ ಡ್ರಾಪ್ ಮಾಡೋಕ್ಕೆ ಕೇಳಿದ್ವಿ ಅವ್ರಿಗೆ. ಅಲ್ಲೇ ಡ್ರಾಪ್ ಮಾಡಿದ್ರು ಕರೆಕ್ಟಾಗಿ. ಬಟ್ ಹೋಗ್ತಾ ದಾರಿಲಿ ನೋಡಿದ್ವಿ ಎಷ್ಟು ವೆಹಿಕಲ್ಸು, ಎಷ್ಟು ರಶ್, ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅಬ್ಬ ಅದು ನೋಡಿ ಶಾಕ್ ಆಗಿಬಿಟ್ಟಿವಿ ನಾವು. ಇನ್ನು ಊಟಕ್ಕೆ ಯಾವ ಪರಿ ರಶ್ ಇರ್ಬೋದು ಅಂತ. ಬಟ್ ಆದರೂ ಅದರಲ್ಲೇ ಹೋಗಿ ರಶೆಲ್ಲ ಕ್ಯೂ ನಿಂತ್ವಿ. ಇವರು ಎಲ್ಲ ನನ್ನ ಮಗ ಆಯಿತು ಮತ್ತು ಒಟ್ಟು ಗಂಡು ಮಕ್ಕಳೆಲ್ಲರೂ ಇಷ್ಟೊಂದು ರಶ್ ಐತಿ, ಸುಮ್ಮನೆ ಹೊರಗೆ ಏನಾದ್ರು ತಿಂದ್ಬಿಡೋಣ, ನಡೀರಿ ಅಂತ ಅನ್ನಕತ್ತಿದ್ರು. ಹೆಂಗೆ ಮಾಡೋದು ಅಂತ ನಮಗೂ ಕ್ಲಾರಿಟಿ ಸಿಗೋಲ್ದಾಗಿತ್ತು. ಆದರೂ ಮತ್ತೆ ನಾವಿಬ್ಬರು ಡಿಸೈಡ್ ಮಾಡಿದ್ವಿ ಹೆಣ್ಮಕ್ಳು, ಇಲ್ಲ ಬರೋದು ಅಪರೂಪ, ಒಂದು ಒಪ್ಪತ್ತಾದರೂ ದೇವ್ರ ಪ್ರಸಾದ ತಿನ್ನೋಣ, ಹೊರಗೆ ತಿನ್ನೋದು ಇದ್ದಿದ್ದೆ ಅಂಥೇಳಿ ಮನ್ಸು ಮಾಡಿ ಒಂದೇ ಒಪ್ಪತ್ತಲ್ಲ, ಮತ್ತು ರಾತ್ರಿ ಎಲ್ಲಿ ತಿಂತೀವೋ ಎಲ್ಲಿರ್ತೀವೋ ಗೊತ್ತಿಲ್ಲ ಅಂಥೇಳಿ ಅದೇ ಕ್ಯೂವಲ್ಲಿ ನಿಂತು ಹೋದ್ವಿ. ಆದರೂ ಹಿಂದೆ ಮುಂದೆ ಫುಲ್ಲು ರಶ್ ಇತ್ತು. ಅಂದರೆ ಸ್ಟಾಪ್ ಮಾಡಿರಲಿಲ್ಲ, ಕಂಟಿನ್ಯೂ ಹೋಗ್ತಾನೆ ಇತ್ತು. ಒಂದು ಸರಿಗೆ ಆ ಹಾಲಲ್ಲಿ 60,000 ಜನ ಕೂಡ್ತಾರಂತೆ ಊಟಕ್ಕೆ. ಅಷ್ಟೊಂದು ದೊಡ್ಡ ಹಾಲಿದೆ, 3 ಫ್ಲೋರ್ಸ್ ಇದ್ದಾವೆ ಅದರಲ್ಲಿ. ಸೊ ಹಂಗಾಗಿ ಏನೋ ಪ್ರಾಬ್ಲಮ್ ಆಗಂಗಿಲ್ಲ ಅಂಥೇಳಿ ಹಂಗೆ ಮೂವ್ ಆಗ್ತಾನೆ ಇತ್ತಲ್ಲ, ಹಂಗಾಗಿ ನಾವು ಹೋದ್ವಿ. ಅಷ್ಟೊಂದೇನು ಲೇಟ್ ಆಗಲಿಲ್ಲ, ಒಂದು 1/2 ಅವರ್ ಅಷ್ಟು ನಡೆದ್ವಿ. ಆಮೇಲೆ ಇನ್ನು ಸಿಕ್ತು. ಅಷ್ಟರಲ್ಲಿ ಪಾಪ ಎಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ರು, ಗ್ರೇಟ್ ಅಂತಲೇ ಹೇಳ್ಬಿಟ್ಟು TTD ಅವ್ರಿಗೆ ಎಷ್ಟು ಕ್ವಿಕ್ಕಾಗಿ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ತಾರೆ. ಈಗ ನೋಡಿ ನೆಕ್ಸ್ಟ್ ಟ್ರಿಪ್ಪು ನಮ್ದು ಆದ ತಕ್ಷಣ ನೆಕ್ಸ್ಟ್ ಟ್ರಿಪ್ಪು ಅವ್ರು ಒಳಗೆ ಬರೋಷ್ಟರಲ್ಲೇ ಇಷ್ಟೆಲ್ಲ ಎಲೆ ಹಾಕಿ ಎಲ್ಲ ಐಟಮ್ಸ್ ಬಡಿಸಿನೇ ನಮ್ಮನ್ನು ಒಳಗೆ ಬಿಡ್ತಾರೆ. ಅಷ್ಟು ಫಾಸ್ಟ್ ಸರ್ವಿಸ್ ಇದೆ ಅವ್ರದ್ದು. ಗ್ರೇಟ್ ಅಂತಲೇ ಹೇಳ್ಬೋದು. ಮೇಂಟೈನ್ ಮಾಡೋದು ಸುಮ್ಮನೆ ಅಲ್ಲ, ಇಷ್ಟು ಸಾವಿರಗಟ್ಟಲೆ ಜನನ. ಊಟ ಮಾತ್ರ ತುಂಬ ಸಖತ್ತಾಗಿತ್ತು. ಅಂದರೆ ಎಲ್ಲರಿಗೂ ಫುಲ್ ಇಷ್ಟ ಆಯಿತು. ನನ್ನ ಮಗ ಅಷ್ಟೊಂದು ಊಟ ಮಾಡಲಿಲ್ದವನು ಅವತ್ತಷ್ಟು ಚೆನ್ನಾಗಿ ಊಟ ಮಾಡ್ದೆ. ನಾವು ಎಲ್ಲರೂ ಹಸಿವಾಗಿತ್ತಲ್ಲ, ಫುಲ್ಲು ಊಟ ಮಾಡಿದ್ವಿ. ಚಟ್ನಿ, ಪಲ್ಯ, ಸ್ವೀಟು, ಅನ್ನ, ಸಾಂಬಾರು, ರಸಮ್ಮು ಮತ್ತು ಮೊಸರು, ಇಷ್ಟು ಐಟಮ್ಸ್ ಇತ್ತು. ಭಾಳ ಖುಷಿ ಆಯ್ತು ನಮಗೆ. ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು ಅಂತಲೇ ಅಂದ್ಕೊಂಡ್ವಿ ಊಟ ಮಾಡಿ. ಮತ್ತು ಸುಮ್ಮನೆ ಹೊರಗೆ ಹೋಗಿದ್ದಿದ್ರೆ ಈ ಪ್ರಸಾದ ಮಿಸ್ ಮಾಡ್ಕೊತಿದ್ವಿ ಅಂತ ಅಂದ್ಕೊಂಡು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಇಲ್ಲಿ. ಅಂದರೆ ನಮ್ಮ ತಮ್ಮ ಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದ. ಮುಡಿ ಕೊಡೋಕ್ಕೆ ಎಲ್ಲ ಅಂತ ಕೇಳ್ಕೊತ ಹೋದ್ವಿ, ಅಲ್ಲಿ ಸಿಕ್ತು. ನೋಡಿ ಈ ಥರ ಒಳಗೆ ಹೋದನು ಅವ್ನು ಬಂದಿದ್ದು ಈ ಥರ. ಆವಾಗೂ ಹ್ಯಾಂಡ್ಸಮ್ಮಾಗೇ ಇದ್ದ, ಇವಾಗೂ ಹ್ಯಾಂಡ್ಸಮ್ಮಾಗೇ ಇದ್ದಾನೆ. ಬಟ್ ಕೂದಲ ಇದ್ದಾಗೆ ಸ್ವಲ್ಪ ಜಾಸ್ತಿ ಹ್ಯಾಂಡ್ಸಮ್ಮಾಗಿದ್ದ. ಇನ್ನು ಮುಡಿ ಕೊಟ್ಟು ಪುಷ್ಕರಣಿಗೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿಂದ ಪುಷ್ಕರಣಿ ಕಡೆ ಬಂದ್ವಿ. ಮಸ್ತ್ ಕ್ಲೀನ್ ಇತ್ತು ಪುಷ್ಕರಣಿ. ನೀರಂತೂ ಅಷ್ಟು ತಣ್ಣಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಪುಷ್ಕರಣಿ. ಎಲ್ಲರೂ ಸ್ನಾನ ಮಾಡಿದ್ವಿ. ಅದಕ್ಕಾಗಿ ನಾವು ಲಗೇಜ್ ತೊಗೊಂಡೋಗಿದ್ದು ಮೇಲೆ ಒಂದೊಂದು ಜೊತೆ ಬಟ್ಟೆ ಇಟ್ಕೊಂಡು ಹೋಗಿದ್ವಿ ಎಲ್ಲರೂ. ಮತ್ತು ಪುಷ್ಕರಣಿ ಸ್ನಾನ ಮಾಡಿದ ಮೇಲೆ ದರ್ಶನಕ್ಕೆ ಒಂದು ಜೊತೆ ಬೇಕಲ್ಲ, ಅದಕ್ಕೆ 2 ಜೊತೆ ಬಟ್ಟೆ ಮುಂಚೆ ಪ್ಲ್ಯಾನ್ ಮಾಡಿ ತೊಗೊಂಡೋಗಿದ್ವಿ. ಫುಲ್ ಶೆಡ್ಯೂಲ್ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ವಿ ನಾವು. ಒಂದು ನಿಮಿಷನೂ ಆ ಕಡೆ ಈ ಕಡೆ ಆಗಲಿಲ್ಲ, ಅಷ್ಟು ಫುಲ್ ಡೇ ಎಂಗೇಜ್ ಇದ್ವಿ ನಾವು. ನನ್ನ ಬರ್ಡೇ ಅಂತೂ ಈ ಸರಿ ಲೈಫಲ್ಲೇ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಎಂಗೇಜ್ ಆಗಿತ್ತು ನನ್ನ ದಿನ. ಅದು ತಿರುಪತಿಲಿ ನನ್ನಂಥ ಲಕ್ಕಿ ಯಾರು ಇಲ್ಲ ಅಂತಲೇ ಅನ್ನಿಸ್ತು ನನಗೆ. ಅಷ್ಟೇ ಖುಷಿ ಆಯಿತು. ಏನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ, ಒಂಚೂರು ಮಿಸ್ ಆಗಲಾರ್ದೆ, ಆ ಕಡೆ ಈ ಕಡೆ ಆಗಲಾರ್ದೆ ಕರೆಕ್ಟಾಗಾಯಿತು. ಇದು ಸಾಯಂಕಾಲ 5 ಗಂಟೆ 5:15 ಆಗಿತ್ತು ಅವಾಗಲೇ. ಮತ್ತು ನಾವೆಲ್ಲ ಸ್ನಾನ ಮಾಡಿಕೊಂಡು ಮುಳುಗಿ ಎದ್ದು ಎಲ್ಲ ಮುಗಿಸಿ ಡ್ರೆಸ್ ಚೇಂಜ್ ಮಾಡೋಷ್ಟೊತ್ತಿಗೆ ಇನ್ನು 6 ಗಂಟೆ ಮೇಲಾಗಿತ್ತು. ನಮ್ಮ ದರ್ಶನ 8 ಗಂಟೆಗೆ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ರೆಡಿಯಾಗಿ ಹೊರಗೆ ಬರೋಕ್ಕೆ ಇನ್ನು ದೇವ್ರದ್ದು ಪಲ್ಲಕ್ಕಿ ಉತ್ಸವ ನಡೀತಾ ಇತ್ತು ಗುಡಿ ಸುತ್ತ. ಒಂದು 15 ನಿಮಿಷ ನಿಂತ್ಕೊಂಡು ಅದನ್ನು ನೋಡಿದ್ವಿ. ಆನೆ ಎಲ್ಲ ಇತ್ತು.
ದೇವ್ರನ್ನ ಈ ಥರ ಪಲ್ಲಕ್ಕಿ ಉತ್ಸವದಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಅದನ್ನು ನೋಡಿ ಖುಷಿಯಾಯಿತು, ಕರೆಕ್ಟ್ ಟೈಮಿಗೆ ಬಂದ್ವಲ್ಲಪ್ಪ ಹೊರಗಡೆ ಅಂತ. ನೋಡಿ ಈ ಥರ ಡೈಲಿ ಸಾಯಂಕಾಲ ಇರುತ್ತಂತೆ ಇದು, ಬಟ್ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಸ್ವಲ್ಪ ಚೇಂಜ್ ಇರುತ್ತೆ. ಡೈಲಿ ಅಂತೂ ಇದ್ದೇ ಇರುತ್ತಂತೆ. ಇದನ್ನು ನೋಡಿಕೊಂಡು ಮತ್ತೆ ನಾವು ರೆಡಿಯಾಗಿದ್ವಿ ದರ್ಶನಕ್ಕೆ ಹೋಗೋಕ್ಕಂತ. ಅಷ್ಟರಲ್ಲಿ ಒಂದು ರೌಂಡ್ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನೋಡಿ ಈ ಥರ ರೆಡಿಯಾಗಿದ್ವಿ. ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕೋಣ ಅಂತ ಮಾತಾಡಿದ್ವಿ. ಸೊ ಅದ್ರ ಪ್ರಕಾರ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಮತ್ತೊಂದು ರೌಂಡ್ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಮತ್ತು ನೈಟ್ ಎಷ್ಟೊತ್ತಿಗೆ ಹೊರಗೆ ಬರ್ತೀವೋ ಅದು ಗೊತ್ತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಹೋಗ್ಬಿಡೋಣ ಅಂತಲೇ ತೊಗೊಂಡ್ವಿ. ಅಷ್ಟರಲ್ಲಿ 7 ಗಂಟೆ ಆಗ್ತಾ 6:45 ಆಗಿತ್ತು. ಇದು ನಮ್ಮ ಫ್ಯಾನ್ ಎಡಿಟ್ ಮಾಡಿ ಕಳಿಸಿದ್ದು, ಸೊ ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲೇನು ಕತ್ಲನೇ ಆಗಿತ್ತು. ನಾವು ಒಳಗೆ ನೋಡಿ ಇಷ್ಟು ಕತ್ಲಾಗಿತ್ತು. ದರ್ಶನಕ್ಕೆ ಹೋಗ್ತಾ ಇದ್ವಿ. 300 ರೂಪಾಯಿ ಟಿಕೆಟಿಂದ ಯಾವ ಕಡೆ ಇದೆ ಅಂತ ಕೇಳ್ಕೊಂತ ಇದು ಮ್ಯೂಸಿಯಮ್ ಮುಂದೆನೇ ಹೋಗ್ಬೇಕು 300 ರೂಪಾಯಿ ಟಿಕೆಟ್ ಕ್ಯೂಗೆ. ಅಷ್ಟರೊಳಗೆ ಸ್ವಲ್ಪ ಟಿಫಿನ್ ಮಾಡ್ಕೊಂಡು ಹೋದ್ವಿ ನಾವು, ಯಾಕಂದರೆ ಒಳಗಡೆ ಕೊಡ್ತಾರೆ, ಬಟ್ ಮಗ ಅದು ಕೊಟ್ಟಿದ್ದು ತಿನ್ನಂಗಿಲ್ಲ. ಮತ್ತು ಆಮೇಲೆ ಹಸು ಬೆಳಿಗ್ಗೆನೇ ಹಂಗೆ ಆಗಿತ್ತು, ಸರಿಯಾಗಿ ಹೊಟ್ಟೆಗೇನೋ ಬಿದ್ದಿರಲಿಲ್ಲ ಅಂತ. ಈಗ ರಾತ್ರಿ ರಶ್ ಭಾಳ ಇದೆ. 8 ಗಂಟೆಗೆ ಒಳಗೋದ ನಾವು ಎಷ್ಟು ಗಂಟೆಗೆ ಬರ್ತೀವಿ ಗೊತ್ತಿಲ್ಲ, ನೈಟೆಲ್ಲ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಅದಕ್ಕೆ ಸ್ವಲ್ಪ ತಿಂದೇ ದರ್ಶನಕ್ಕೆ ಹೋಗ್ಬಿಟ್ವಿ. ನೋಡಿ ಟಿಕೆಟ್ಸು, ಅಲ್ಲಿ ದರ್ಶನ ಕುಂತಲ್ಲಿ ಕ್ಯೂ ಅಲ್ಲಿ ಫೋಟೋಸು. ಬಟ್ ನಾವು ಅಂದ್ಕೊಂಡಿದ್ದೆಲ್ಲ ಸುಳ್ಳಾಯಿತು. 7:15 ಹೋದವರು ನಾವು 10:00 ದರ್ಶನ ಮುಗಿದ್ಬಿಡ್ತು. ಹೊರಗೆ ಬರೋಕ್ಕೆ ಸ್ವಲ್ಪ 11:30 ಆಯಿತು. ಮತ್ತು 12 ಗಂಟೆ ಮೇಲೆ ವೆಹಿಕಲ್ಸ್ ಬಿಡೋಂಗಿಲ್ಲ ತಿರುಮಲೆಯಿಂದ ತಿರುಪತಿಗೆ. ಸೊ ಗೋಪುರ ಮುಂದೆ ಒಂದು ಫೋಟೋಸ್ ಕೂಡ ತೊಗೊಳಕ್ಕಾಗಲಿಲ್ಲ ನಮಗೆ. ಮತ್ತು ಮಿಸ್ ಆಯ್ತು ಅಂದರೆ ಬೆಳಕರೆವರೆಗೂ ಅಲ್ಲೇ ಇರಬೇಕು, ಅಲ್ಲಿ ರೂಮ್ ಇಲ್ಲ, ನಮಗೇನು ಹಾಸಿಗೆನೋ ಏನೂ ಒಯ್ದಿರಲಿಲ್ಲ. ಸೊ ಸುಮ್ಮನೆ ಮತ್ತೆ ರಾತ್ರಿಯೆಲ್ಲ ವೆಯ್ಟ್ ಮಾಡ್ಬೇಕಲ್ಲಪ್ಪ ಅಂಥೇಳಿ ಮೊದಲು 11:30 ಹೊರಗೆ ಬಂದ ತಕ್ಷಣ ಲಾಡು ತೊಗೊಂಡ್ವಿ. ಲಾಡು ತೊಗೊಂಡು ನಮ್ಮ ಲಗೇಜ್ ಕಲೆಕ್ಟ್ ಮಾಡ್ಕೊಂಡಾರೆ ವೆಹಿಕಲ್ ಮಾತಾಡ್ಕೊಂಡು ಹತ್ತಿಬಿಟ್ವಿ ನಾವು. ಮತ್ತು ಸುಮ್ಮನೆ ಮಿಸ್ ಆದರೆ ಆಮೇಲೆ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಅನ್ನಂಗೆ ಆಗ್ಬಿಡುತ್ತಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ನೋಡಿದರೆ ಪಾದಯಾತ್ರೆ ಬರ್ತಾನೆ ಬೆಟ್ಟ ಹತ್ಕೊಂಡು ಇದು ಅಲಪಿರಿ ದಾರಿ. ಆ್ಯಕ್ಚುಲಿ ನಡ್ಕೊಂಬರೋರಿಗೆ ಎಷ್ಟು ಜನ ಬರ್ತಿದ್ರು ಅಂದರೆ ಇದರಲ್ಲಿ ಅಷ್ಟು ಜನ ಬರ್ತಿದ್ರು. ನಮಗೆ ಎಲ್ಲಿ ವೆಹಿಕಲ್ ಮಿಸ್ ಆಗಿಬಿಟ್ರೆ 12 ಗಂಟೆ ಆಯ್ತು ಅಂದರೆ ಮುಗಿತೀನಿ. ಆ ಕಡೆ ಈ ಕಡೆ ವೆಹಿಕಲ್ಸೇ ಬಿಡೋಲ್ಲ, ಎಲ್ಲಿ ಸಿಕ್ಕೊಂಬಿಡ್ತೀವಿ ಅಂತ ಫುಲ್ ಟೆನ್ಷನ್ ಆಗಿತ್ತು. ಬಟ್ ದೇವ್ರ ದಯೆಯಿಂದ ಕರೆಕ್ಟ್ 12 ಗಂಟೆಗೆ 10 ನಿಮಿಷ ಇದ್ದಾಗೆ ನಮ್ಮ ವೆಹಿಕಲ್ ಆ ಗೇಟಿಂದ ಪಾಸ್ ಆಯಿತು. ಸಮಾಧಾನ ಆಯಿತು. ಇನ್ನು ನಾವು ರೂಮ್ ಸೇರೋತ್ಲೆ 1-1:30 ಆಗಿತ್ತು. ಅಷ್ಟರಲ್ಲಿ ವೆಹಿಕಲಲ್ಲಿ ಎಲ್ಲರೂ ನಿದ್ದೆ ಹೊಡೆದ್ರು. ನನಗೆ ಮಾತ್ರ ನಿದ್ದೆ ಬರಲಿಲ್ಲ, ನನ್ನ ಸ್ವಲ್ಪ ನಿದ್ದೆ ಕಡಿಮೆನೇ. ಇವೆಲ್ಲ ಚೆನ್ನಾಗಿತ್ತು ನೋಡಿ, ನೋಡ್ಕೊತ ವಿಡಿಯೋ ಮಾಡ್ಕೊತ ಕುಂತಿದ್ದೆ. ಚೆನ್ನಾಗಾಯಿತು ಒಟ್ಟಿನಲ್ಲಿ. ಬಸ್ ಹತ್ತನ ಅಂದ್ಕೊಂಡು ಬಸ್ಸು ಲಾಸ್ಟ್ ಬಸ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಸುಮ್ಮನೆ ಮತ್ತೆ ವೆಹಿಕಲ್ಲೇ ಚೆನ್ನಾಗಂತ ಈ ಥರ ಮುಗೀತು ನಮ್ಮದು ತಿರುಮಲದ್ದು ಫಸ್ಟ್ ಡೇ ಟ್ರಿಪ್ಪು, ಜುಲೈ 10th. ಇನ್ನು ಒಬ್ಬಳು ಫ್ರೆಂಡು ಮಿಸ್ ಆಗಿದ್ಲು. ಅವಳು ಪಾಪ ಅಲ್ಲೇ ಕೂತ್ಕೊಂಡು ಫೋಟೋಸ್ ಎಡಿಟ್ ಮಾಡಿ ಕಳಿಸಿದ್ಲು. ಅದನ್ನು ನೋಡಿ ನಾನು ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ. ನನ್ನ ಬರ್ಡೇಗೆ ವಿಶ್ ಮಾಡಿದವ್ರಿಗೆಲ್ಲ ರಾತ್ರಿ ಒಂದು ಸರಿ ಥ್ಯಾಂಕ್ಸ್ ಹೇಳಿ, ಆ್ಯಕ್ಚುಲಿ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾನು ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಟ್ಟಿದ್ದೆ. ಮತ್ತು ಎಷ್ಟೊತ್ತಿಗೆ ಹೊರಗೆ ಬರ್ತೀವೋ ಗೊತ್ತಿಲ್ಲ ಅಂತ. ಇದರಲ್ಲೂ ಒಂದು ಸರಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಫೋಟೋ ಸ್ಟೇಟಸ್ ಹಾಕಿದವ್ರಿಗೆ, ನಂಗೆ ವಿಶ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ನನ್ನ ಬರ್ಡೇ ಫುಲ್ ಮಸ್ತ್ ಎಂಗೇಜ್ಡ್ ಆಗಿ ಕಳೀತು ಈ ವರ್ಷ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ. ನಮ್ಮ ಹುಡ್ಗಂಗೆ ಇದೆಲ್ಲ ಪ್ಲ್ಯಾನ್ ಮಾಡಿ, ಟಿಕೆಟ್ಸ್ ಬುಕ್ ಮಾಡಿ, ಗಿಫ್ಟ್ ತಂದು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಕ್ಕೆ ನಮ್ಮ ಹುಡ್ಗನಿಗೆ ದೊಡ್ಡ ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಅವನಿಂದಲೇ ಇದೆಲ್ಲ ಸಾಧ್ಯ ಆಗಿದ್ದು, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ವೆಂಕಟೇಶ್ವರ ಸ್ವಾಮಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಫುಲ್ಲು ಕಣ್ಣು ತುಂಬ್ಕೊಂಡು ಬಂದ್ವಿ ನಾವು. ಬರ್ತ್ಡೇ ದಿನ ಸ್ವಾಮಿ ನೋಡೋ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ ನನಗೆ. ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ಭಾಳ ಚೆನ್ನಾಗಿತ್ತು. ಅಷ್ಟೊಂದು ಕಾದಿದ್ದು, ಅಷ್ಟೊಂದು ಸ್ಟ್ರಗಲ್ ಮಾಡಿದ್ದು, ಅಷ್ಟು ರಶಲ್ಲೂ ಕೂಡ ಇಷ್ಟು ಚೆನ್ನಾಗಾಗುತ್ತಂತ ಅಂದ್ಕೊಂಡಿದ್ದಿಲ್ಲ. ಓಕೆ.